ಮಂದಿರ ನಿರ್ಮಾಣದಲ್ಲಿ ಅಕ್ರಮ ಆಗಿದೆ, ದೇಣಿಗೆ ಸಂಗ್ರಹದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿದರು. 200 ಇಟ್ಟಿಗೆಗಳು, ಸುಮಾರು 67 ಲಕ್ಷ ರೂಪಾಯಿಯ ಇಟ್ಟಿಗೆಗಳು, ಬೆಳ್ಳಿಯ ಇಟ್ಟಿಗೆಗಳು ಅಂತಾನೇನು, ಅದೆಲ್ಲವನ್ನು ತೋರಿಸಲಿಲ್ಲಲ್ಲ. ನಾನು ಮೊದಲಿಂದನೂ ಏನು ಹೇಳ್ತಾ ಇದ್ದೀನಿ, ಈ ಅಕ್ರಮದ ಹಿಂದೆ ವ್ಯವಸ್ಥಿತವಾದಂತಹ ಸಂಘ ಪರಿವಾರದವರು ಈ ಅಕ್ರಮವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ, ಮುಚ್ಚಾಕ್ತಿದ್ದಾರೆ. ಮತ್ತೆ RSSನ ಸ್ವಯಂ ಸೇವಕರು ಅಂತ ಹೇಳಿದ್ರೆ ತನು ಮನ ಧನ ಸಮರ್ಪಣೆ, ತನು ಮನ ಧನ ಅಂತಂದ್ರೆ ಸ್ವಾರ್ಥಕ್ಕೆ ಏನೂ ಇಲ್ಲ, ಸ್ವಂತಕ್ಕೆ ಏನೂ ಅಪೇಕ್ಷೆ ಇಲ್ಲ. ಹಾಗಿದ್ದರೆ ಸ್ವಂತಕ್ಕೆ ಅಪೇಕ್ಷೆ ಪಡೆದಿದ್ದಂತಹ ವ್ಯಕ್ತಿಗಳು ಕಳ್ಳರು ಹೇಗಾದರು? ಈಗ 8 ಜನ ಅರೆಸ್ಟ್ ಆಗಿರೋದ್ರಲ್ಲಿ 5 ಜನ RSSನವರಿದ್ದಾರೆ. ಈಗ ಕಳ್ಳತನ ಆಗಿತ್ತಲ್ಲ, ಎಷ್ಟೊಂದು ಆಭರಣಗಳು, ಹಣ ಎಲ್ಲ ಕಳ್ಳತನ ಆಗಿರುವಂಥದ್ದು, ಅದನ್ನು ಮತ್ತೆ ನಾವು ತೊಗೊಂಡು ಬಂದಿದ್ದೀವಿ, ವಾಪಸ್ ತೊಗೊಂಡು ಬಂದಿದ್ದೀವಿ ಅಂತ ಖಜಾಂಚಿ ಗಿರಿ ಗೋವಿಂದಾಚಾರ್ಯ ಹೇಳ್ತಿದ್ದಾರೆ ಅಲ್ವಾ? ಆ ಟ್ರಸ್ಟ್ ಖಜಾಂಚಿ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರು ವಾಪಸ್ ತಂದಿದ್ದಾರಾ? ಅಂದರೆ ಅಷ್ಟೊಂದು ಆಭರಣಗಳು, ಬಂಗಾರ, ಒಡವೆ ವಸ್ತ್ರ, ಹಣ ಎಲ್ಲ ವಾಪಸ್ ಸಿಕ್ಕಿದೆಯಾ? ನೋಡಿ, ಯಾವಾಗ ಕಳ್ಳತನ ಆಯ್ತೋ ಅಥವಾ ಕಳ್ಳತನದ ಹೆಸರಿನಲ್ಲಿ ಅಲ್ಲೇನು ದೊಡ್ಡ ಗೊಂದಲ ನಡೀತೋ, ಅಲ್ಲಿದ್ದಂತಹ CCTV ಫುಟೇಜ್ಗಳು ನಾಪತ್ತೆ ಆದವು, ಈ ವಿವಾದ ತುಂಬ ದೊಡ್ಡದಾಗ್ತಾ ಬಂತು, ಆಗ ಇವರು ಯಾರೂ ಮಾತನಾಡಲಿಲ್ಲ, ಅಂದರೆ ಕಮಿಟಿಯಲ್ಲಿರೋವಂಥವ್ರು ಯಾರೂ ಮಾತನಾಡಲಿಲ್ಲ. ಈ ಸಂದರ್ಭದಲ್ಲಿ ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ. ಸುಪ್ರೀಂ ಕೋರ್ಟ್ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿತು, ಸರ್ಕಾರ ಟ್ರಸ್ಟನ್ನು ರಚನೆ ಮಾಡಬೇಕು ಅಂತ ಹೇಳಿತು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅದಕ್ಕೆ ನೋಟಿಫಿಕೇಶನ್ನು ಹೊರಡಿಸಿ ಅದಕ್ಕೆ ಕೇಂದ್ರ ಸರ್ಕಾರದ ಸೇವೆಯಲ್ಲಿದ್ದಂಥವ್ರನ್ನ ಮುಖ್ಯಸ್ಥರನ್ನಾಗಿ ಮಾಡಿದರು, ಹಾಗೆ ಉತ್ತರ ಪ್ರದೇಶದ ಸರ್ಕಾರದಲ್ಲಿದ್ದಂಥವ್ರನ್ನ ಮುಖ್ಯಸ್ಥರನ್ನಾಗಿ ಮಾಡಿದರು, ಹೊರಗಡೆಯಿಂದನೂ 1-2-3 ತಗೊಂಡ್ರು. ಈ ಟ್ರಸ್ಟ್ನಲ್ಲಿ ನೃಪೇಂದ್ರ ಮಿಶ್ರಾ ಅಧ್ಯಕ್ಷರಾಗಿದ್ದರು, ಅವರು ಮಾತನಾಡಬೇಕಾಗಿತ್ತು. ಆದರೆ ಅವರು ಮಾತನಾಡೋದ್ರ ಬದಲು ಅವರು ಉಲ್ಟಾ ಏನು ಹೇಳಿದರು, ಅಕ್ರಮ ಆಗಿದೆ, ಮಂದಿರ ನಿರ್ಮಾಣದಲ್ಲಿ ಅಕ್ರಮ ಆಗಿದೆ, ದೇಣಿಗೆ ಸಂಗ್ರಹದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿದರು. ಅವರು ಮಾತನಾಡಿದ ನಂತರ ಯಾರ್ಯಾರು ಬೆಳ್ಳಿ, ಚಿನ್ನ, ಒಡವೆಗಳು, ಆಭರಣಗಳು, ಆಮೇಲೆ ಬೆಳ್ಳಿ ಗಟ್ಟಿಗಳು ಕೊಟ್ಟಿದ್ರಲ್ಲ, ಅದರ ಬಗ್ಗೆ ಆರೋಪಗಳು ಹೊರಗಡೆ ಬಂತು. ಇದಾದ ಮೇಲೆ ಈಗ ಏನೋ SIT ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಇದೆಲ್ಲ ಬಂದಿದ್ದು. ಆದರೆ ನೀವೇನು ಹೇಳಿದ್ರಲ್ಲ, ಆಚಾರ್ಯ ಗಿರಿ ಗೋವಿಂದಾಚಾರ್ಯ ಅನ್ನೋಂಥವ್ರೇನು ಹೇಳಿದ್ರಲ್ಲ, ಅವರು ಹೇಳಿದ್ದು ಜುಲೈ 6ನೇ ತಾರೀಕು ಪ್ರೆಸ್ ಮೀಟನ್ನು ಕರೆದು ಅವರ ಏನು ರಾಮ ಮಂದಿರದ ಪ್ರಮಿಸ್ನಲ್ಲಿ ನೋಡಿ ಶ್ರೀರಾಮನಿಗೆ ಕೊಟ್ಟಂತ ಆಭರಣ ಇಲ್ಲಿದೆ, ಆಮೇಲೆ ಒಬ್ಬ IAS ಅಧಿಕಾರಿ ರಾಮಚರಿತಮಾನಸ್, ಚಿನ್ನ ಲೇಪಿತ ಶ್ರೀರಾಮಚರಿತಮಾನಸ್, ಅದು ಸುಮಾರು 5 ಕೋಟಿ ಬೆಲೆ ಬಾಳುವಂಥದ್ದು, ಅದು ನಾಪತ್ತೆಯಾಗಿದೆ, ನನಗೆ ರಸೀದಿ ಕೊಟ್ಟಿಲ್ಲ ಅಂತ ಕೇಳಿದರು. ಅದೆಲ್ಲವನ್ನು ಅವರು ತೋರಿಸಿ ಹೇಳಿದರು. ಇದನ್ನು ತೋರಿಸ್ಲಿಕ್ಕೆ 32 ದಿನ ಬೇಕಾಯ್ತಾ? ಆರೋಪ ಅಂದರೆ ಮೊದಲೇ ಯಾಕೆ ಮಾತನಾಡಲಿಲ್ಲ? ಅಂದರೆ ಕದ್ದಿರುವ ಅಥವಾ ಅಕ್ರಮ ಎಸಗಿರುವ ಆ ಆಭರಣಗಳನ್ನು, ಚಿನ್ನವನ್ನ ಸಮಯ ನೋಡಿ ಸಂಚು ಹೂಡಿ ಅದನ್ನು ತಂದಿಟ್ಟು ಆಮೇಲೆ ತೋರಿಸಿದ್ರ? ಮೊದಲೇ ಯಾಕೆ ತೋರಿಸ್ಲಿಲ್ಲ? ಮೊದಲು ತೋರಿಸ್ಬೋದಿತ್ತಲ್ಲ. ಮತ್ತೆ ಈ ನಡುವೆ ಆ ಮಾರ್ವಾಡಿ ಸಂಘದವರು 200 kg ಬೆಳ್ಳಿಯನ್ನು ಕೊಟ್ರಲ್ಲ, ಆ ಬೆಳ್ಳಿಯನ್ನು ಎಲ್ಲಿ ಹಾಕಿದ್ವಿ, ಏನು ಹಾಕಿದ್ವಿ, ಅದನ್ನು ತೋರಿಸ್ಬೋದಿತ್ತಲ್ಲ. 200 ಇಟ್ಟಿಗೆಗಳು, ಸುಮಾರು 67 ಲಕ್ಷ ರೂಪಾಯಿಯ ಇಟ್ಟಿಗೆಗಳು, ಬೆಳ್ಳಿಯ ಇಟ್ಟಿಗೆಗಳು ಅಂತಾನೇನು, ಅದೆಲ್ಲವನ್ನು ತೋರಿಸ್ಲಿಲ್ಲಲ್ಲ. ಅದ್ರ ಬಗ್ಗೆ ಮಾತೇ ಇಲ್ಲ. ಅದೆಲ್ಲ ಏನಾಯ್ತು? ಆಮೇಲೆ ಗಿರಿ ಗೋವಿಂದಾಚಾರ್ಯ ಅವರು ಏನು ಹೇಳ್ತಿದ್ದಾರೆ, ಅವರು ನಮ್ಮಲ್ಲಿ ಯಾವುದೇ ರೀತಿಯ ಅಕ್ರಮ ಆಗಿಲ್ಲ, ಅವ್ರು ಟ್ರೆಸರರು, ಅವರೇ ಹೇಳ್ತಾ ಇದ್ದಾರೆ. ಅವ್ರದ್ದು ಸಿಗ್ನೇಚರೇ ಇಲ್ಲಂತೆ, ಟ್ರೆಸರರ್ ಆಗಿ ಅವ್ರದ್ದು ಸಿಗ್ನೇಚರೇ ಇಲ್ಲಂತೆ. ಅದರ ವ್ಯವಹಾರ ಮಾಡ್ತಿದ್ದವರು ಬೇರೆಯವರಂತೆ. ಯಾರು ಅಂದ್ರೆ ಮಿಶ್ರಾ ಅಂತ ಹೇಳಿ ಕಾರ್ಯದರ್ಶಿಯ, ಅಂದ್ರೆ ಚಂಪಕ್ರಾಯ್ ಅವರ ಆಪ್ತ ಕಾರ್ಯದರ್ಶಿ ಮಿಶ್ರಾ ಅನ್ನೋಂಥವ್ರು. ಹಾಗಿದ್ರೆ ಅದು ಏನು? ಆಮೇಲೆ ಕಟ್ಟಡ ನಿರ್ಮಾಣದಲ್ಲಿ ಅಕ್ರಮ ಅಂತ ಹೇಳಿದ್ರಲ್ಲ ನೃಪೇಂದ್ರ ಮಿಶ್ರಾ ಅವರು, ಅದು ಏನು? ಅಲ್ಲಿ 40% ವರೆಗೆ ಅಕ್ರಮಗಳು ನಡೀತಾ ಇತ್ತು ಅನ್ನೋಂಥದ್ದು ಕೇಳಿ ಬರ್ತಾ ಇದೆ. ಇದರ ನಡುವೆ ಕರ್ನಾಟಕಕ್ಕೂ ಹಣ ಬಂತು ಅಂತೇಳಿ ಆರೋಪಗಳು ಬಂದಿದೆ, ಅದು SITಗೆ ಹೋಗಿದೆ. ಯಾರು? ನಮ್ಮ ಬೀದರ್ ಜಿಲ್ಲೆಯ ಒಬ್ಬ ಶಾಸಕ, ಮಂತ್ರಿ ಕೂಡ ಆಗಿದ್ರು ಹಿಂದೆ ಅವರು, ಅವರ ಮೇಲೆ ಆರೋಪ ಬರ್ತದೆ. ಇಂಥವೆಲ್ಲ ನಡೀತಾ ಇದ್ದಾಗ ನಿಮಗೆ ಯಾವ ಹಿನ್ನೆಲೆಯಲ್ಲಿ ಇದೆಲ್ಲವೂ ಕೂಡ ಸಕ್ರಮ ಆಗೋಗುತ್ತೆ ಅನ್ನೋಂಥದ್ದು ತುಂಬಾ ದೊಡ್ಡ ಅನುಮಾನದ ಮತ್ತು ಸಂಶಯದ ಹುತ್ತ ಇದೆ. ಆದರೆ ನಾನು ಮೊದಲಿಂದನೂ ಏನು ಹೇಳ್ತಾ ಇದ್ದೀನಿ, ಈ ಅಕ್ರಮದ ಹಿಂದೆ ವ್ಯವಸ್ಥಿತವಾದಂತಹ ಸಂಘ ಪರಿವಾರದವರು
ಈ ಅಕ್ರಮವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ, ಮುಚ್ಚಾಕ್ತಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ನಿಮಗೆ ಮುಖ್ಯವಾದಂಥ ಒಂದು ವಿಷಯ ಹೇಳಬೇಕು ಅಂದರೆ, ಉತ್ತರ ಪ್ರದೇಶದ ಅಂದರೆ ಅಲ್ಲಿ ಉತ್ತರ ಪ್ರದೇಶನ 3-4 ಜಿಲ್ಲೆ ಇದು 3-4 ರಾಜ್ಯಗಳನ್ನು ಮಾಡಿದ್ದಾರೆ. ಹೇಗೆ ನಮ್ಮ ಕರ್ನಾಟಕವನ್ನು ಉತ್ತರ ಪ್ರಾಂತ, ದಕ್ಷಿಣ ಪ್ರಾಂತ ಅಂತ ಮಾಡಿದ್ದಾರೆ, ಹಾಗೆ ಅಲ್ಲಿ ಅವಧ್ ಪ್ರಾಂತ ಅಂತಲೂ ಒಂದು ಮಾಡಿದ್ದಾರೆ. ಆ ಪ್ರಾಂತದಲ್ಲೇ ಕಾರ್ಯದರ್ಶಿ ಅಂದರೆ RSSನಲ್ಲಿ ಪ್ರಾಂತ ಸಹಕಾರ್ಯವಾಹ ಆಗಿದ್ದಾಗ ಅವರು ಅಲ್ಲಿ ಟ್ರಸ್ಟಿನ ಸದಸ್ಯರಾಗ್ತಾರೆ. ಅದಾದ ಮೇಲೆ ಅವರು ಪ್ರಾಂತ ಕಾರ್ಯವಾಹ ಆದಾಗ ಅಲ್ಲಿ ಅವರು ಟ್ರಸ್ಟಿ ಆಗ್ತಾರೆ. ಅಂದರೆ ಈ ಒಂದು ಇದನ್ನು ನೋಡಿದಾಗ ಸಂಘದ ಒಬ್ಬ ಪ್ರಮುಖ ಕಾರ್ಯಕರ್ತ ಇದ್ದಾಗಲೂ ಇಷ್ಟೆಲ್ಲ ಅಕ್ರಮಗಳು ಹೇಗೆ ನಡೀಲಿಕ್ಕೆ ಸಾಧ್ಯ ಹೇಗಿದೆ? ಮತ್ತೆ RSSನ ಸ್ವಯಂ ಸೇವಕರು ಅಂತ ಹೇಳಿದ್ರೆ ತನು ಮನ ಧನ ಸಮರ್ಪಣೆ, ತನು ಮನ ಧನ ಅಂತಂದ್ರೆ ಸ್ವಾರ್ಥಕ್ಕೆ ಏನೂ ಇಲ್ಲ, ಸ್ವಂತಕ್ಕೆ ಏನೂ ಅಪೇಕ್ಷೆ ಇಲ್ಲ. ಹಾಗಿದ್ದರೆ ಸ್ವಂತಕ್ಕೆ ಅಪೇಕ್ಷೆ ಪಡೆದಿದ್ದಂತಹ ವ್ಯಕ್ತಿಗಳು ಕಳ್ಳರು ಹೇಗಾದರು? ಈಗ 8 ಜನ ಅರೆಸ್ಟ್ ಆಗಿರೋದ್ರಲ್ಲಿ 5 ಜನ RSSನವರಿದ್ದಾರೆ. 8 ಜನರಲ್ಲಿ 5 ಜನ RSSನವರು, ಇನ್ನು 3 ಜನ ಅವ್ರ ಮೂತಿಗೆ ಏನೋ ಮೆತ್ತಿ ಅವ್ರನ್ನ ಕಳ್ಳರನ್ನ ಮಾಡಿದಾರ ಗೊತ್ತಿಲ್ಲ, ಬೇರೆಯವ್ರನ್ನ ರಕ್ಷಣೆ ಮಾಡೋ ಸಲುವಾಗಿ ಬಲಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಅಂದರೆ ಇಲ್ಲಿ ವ್ಯವಸ್ಥಿತವಾದಂಥ ಒಂದು ಅಕ್ರಮ ನಡೀತಾ ಇದೆ. ನೋಡೋಕ್ಕೆ ನಾನು ಒಂದು ಶಬ್ದವನ್ನು ಹೇಳಬೇಕು ಅನ್ನೋದಾದರೆ, ಅಂದು ಶ್ರೀರಾಮನ ಹೆಸರಿನಲ್ಲಿ ಮಂದಿರ ನಿರ್ಮಾಣ, ಅದಕ್ಕೆ ಅಂದೇ ಪ್ರಾರಂಭ ಆಯಿತು ಶ್ರೀರಾಮನನ್ನು ಸರಕನ್ನಾಗಿ ಮಾಡಿ ಮಾರಾಟ. ಇವತ್ತು ರಾಮ ಮಂದಿರದ ಒಳಗಡೆ ಮಂದಿರದ ಹುಂಡಿಗೆ ಕನ್ನ, ಅಷ್ಟು ಮಾತ್ರ ಅಲ್ಲ, ರಾಮನ ಹೆಸರಿನಲ್ಲಿ ಚಿನ್ನ ಬೆಳ್ಳಿ ಆಭರಣಗಳ ಲೂಟಿ, ಕೋಟಿಗಳ ಲೂಟಿ. ಇದು ಒಂದು ದಿನದ್ದಲ್ಲ. ಈ ಸಂದರ್ಭದಲ್ಲಿ ಈಗಾಗಲೇ ಹೇಳಿದ್ದೀನಿ ಹಿಂದೆ ಬಹುತೇಕ, ಅಲ್ಲಿ ಒಂದು ಸ್ಕ್ಯಾನರ್ ಹಾಕಿ ಹುಂಡಿ ಮೇಲೆ, ಸ್ಕ್ಯಾನರು ಬೇರೆಯವ್ರದ್ದು, ಮಂದಿರದಲ್ಲ, ಅದಕ್ಕೂ ಹೋಗ್ತಾ ಇದೆ ಅಂದರೆ ಅದು ಹೇಗೆ ಸಾಧ್ಯ ಆಯಿತು? ಸ್ಕ್ಯಾನರ್ನ ಹಾಕಿ ಸ್ಕ್ಯಾನರ್ನಲ್ಲಿ ಸ್ಕ್ಯಾನ್ ಮಾಡಿದರೆ ಯಾರ್ದೋ ಅಕೌಂಟ್ಗೆ ಹೋಗ್ತಿತ್ತು. ಇದೆಲ್ಲವೂ ನಾನು ಹೇಳ್ತಾ ಇಲ್ಲ, ಇವತ್ತು ಮಾಧ್ಯಮಗಳು ಹೇಳ್ತಾ ಇದ್ದಾವೆ, SIT ಇಂದ ಇಷ್ಟೆಲ್ಲ ಬಂದಿದೆ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಅನ್ನೋಂಥ ಈ ಕಾಲಘಟ್ಟದಲ್ಲಿ ರಾಮನ ಶ್ರದ್ಧೆ, ರಾಮನ ಮೇಲಿರುವಂತಹ ಕೋಟ್ಯಾಂತರ ಜನರ ಶ್ರದ್ಧೆ, ಭಕ್ತಿ, ಭಾವನೆಗಳ ಜೊತೆಯಲ್ಲಿ RSSನವರು ಚೆಲಾಟ ಆಡ್ತಿದ್ದಾರೆ. ರಾಮ ಮಂದಿರ ಕಟ್ಟೋದಕ್ಕೆ ಪ್ರಾರಂಭ ಮಾಡಲಿಕ್ಕೆ ಯೋಜನೆ ಮಾಡಿದವರು, ಎಲ್ಲ ಮಾಡಿದವರು RSSನವರು. ಮಂದಿರದ ಉದ್ಘಾಟನೆಗೆ, ಶಿಲಾನ್ಯಾಸಕ್ಕೆ, ಉದ್ಘಾಟನೆಗೆ, ಅಂದರೆ ಪ್ರಾಣ ಪ್ರತಿಷ್ಠಾಪನೆಗೆ ಇತ್ಯಾದಿಕ್ಕೆ ಎಲ್ಲದಕ್ಕೂ ಬಂದವರು ಯಾರು? BJPಯವರು. ಯಾಕೆ BJPಯವರು ಬಂದರು? RSSನೆಲ್ಲ ಕ್ರೆಡಿಟ್ BJP ಕೊಡ್ತಾರೆ. ಆದರೆ ಈ ಮುಖ್ಯಸ್ಥರು ಯಾರೂ ಮಾತನಾಡ್ತಾ ಇಲ್ಲ. ಯಾಕೆ ಮಾತನಾಡಲ್ಲ? ಆದರೆ ಈಗ ಅವರು ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಎಲ್ಲ ವಿಚಾರಗಳನ್ನು ವ್ಯವಸ್ಥಿತವಾಗಿ RSS ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಮೇಲೆ ಕೆಸರೆರಚಿ ಅದನ್ನು ಹಿಂದುತ್ವದ ವಿರೋಧಿಗಳು ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ಯಾವ ಲೆಕ್ಕದಲ್ಲಿ ದುರ್ಬಳಕೆ ಆಗುತ್ತೆ? ಹೆಂಗೆ ದುರ್ಬಳಕೆ ಆಗುತ್ತೆ? ಅಂದರೆ ಈಗ ನೀವು ಹೇಳ್ತಾ ಇರೋದು 1980ರಲ್ಲಿ ಒಂದು ಸಲ ದೇಣಿಗೆ ಸಂಗ್ರಹ ಆಗಿದೆ. 89ರಿಂದ 91 ಆವಾಗಲೂ 1400 ಕೋಟಿ ಆಗಿದೆ. ಆಮೇಲೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನು ಮಂದಿರ ನಿರ್ಮಾಣ ಮಾಡ್ಬೋದು ಅಂತ ಆದೇಶ ಬಂದ ಮೇಲೆ ಮತ್ತೊಮ್ಮೆ ಆಗಿದೆ. ಹೌದು, ಅದು ಲೆಕ್ಕನೇ ಇಲ್ಲ. ಎರಡನೇ ಸಲ ಏನು ಅನೌನ್ಸ್ ಮಾಡಿದ್ರು ಅವರು? ಅನೌನ್ಸು ಲೆಕ್ಕದ ಪ್ರಕಾರ ಮಾಡಬೇಕಾಗಿದ್ದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನವರು. ಹೌದು. ಆದರೆ ಹಣ ಸಂಗ್ರಹ ಮಾಡಿದವರು ಅವರಲ್ಲ. ಯಾರು ಮಾಡಿದ್ರು? ಹೆಂಗ್ ಮಾಡಿದ್ರು? RSSನವ್ರು ಮಾಡಿರು. ಹೇಳೋರಿಲ್ಲ, ಕೇಳೋರಿಲ್ಲ. ಆದರೆ ಅದನ್ನು ಅಬ್ಜೆಕ್ಷನ್ ಮಾಡಬೇಕಾದಂಥವ್ರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನವರು. ಅದರಲ್ಲಿ ಇದ್ದವ್ರು ಯಾರು? RSS ನೇಮಿಸಿದ ಕೆಲವು ಪ್ರಮುಖ ಸರ್ಕಾರಿ ಅಧಿಕಾರಿಗಳು. ಅಂದರೆ ಅನುಮತಿ ಇಲ್ಲದೆಯೇ ಸಂಗ್ರಹ ಮಾಡಿದ್ರು, ಅದನ್ನು ಪ್ರಶ್ನೆ ಮಾಡಲಿಲ್ಲ. ಅದು ಎಷ್ಟು ಸಾವಿರ ಕೋಟಿ ಆಯಿತೋ ಗೊತ್ತಿಲ್ಲ, ಎಷ್ಟು ಜನ ಚಿನ್ನ ಬೆಳ್ಳಿ ಕೊಟ್ಟರೋ ಗೊತ್ತಿಲ್ಲ. ಆದರೆ ಇಂತಹ ಅಕ್ರಮಗಳನ್ನು ಇವತ್ತು ಅದೇ BJP ಸರ್ಕಾರ SITಯ ಮೂಲಕ ಅವರು ನ್ಯಾಯ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಕಳ್ಳರನ್ನು ಹಿಡಿದು ಪನಿಷ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. RSS ಪ್ರಮುಖರು ನೇರ ಹೇಳ್ತಾ ಇದ್ದಾರೆ, ಯಾರನ್ನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ 4 ಜನ ಸಣ್ಣ ಮೀನನ್ನು ಹಿಡಿದು ದೊಡ್ಡ ದೊಡ್ಡ ತಿಮಿಂಗಿಲಗಳನ್ನು ಹಂಗೆ ಬಿಟ್ಟಲಿಕ್ಕೆ ಹೊರಟಿದ್ದಾರೆ. ಅಂದರೆ ಇಲ್ಲಿ ನ್ಯಾಯ ಸಿಗುತ್ತಾ? ನ್ಯಾಯ ನಂಬಬೇಕಾ? ಅಂದರೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡೋದೇನು ಅಂದರೆ, ಯಾವುದೇ ವ್ಯಕ್ತಿಗೆ ಅವನಿಗೊಂದು ಆತ್ಮಸಾಕ್ಷಿ ಅಂತ ಇರುತ್ತೆ. ಜನತಾ ನ್ಯಾಯಾಲಯ ಒಂದು, ಸಂವಿಧಾನದ ಅಡಿಯಲ್ಲಿ ನಡೀತಾ ಇರುವಂಥ ಇನ್ನೊಂದು ನ್ಯಾಯಾಲಯ.
ಅಂದರೆ ನ್ಯಾಯಾಂಗ ಅದಕ್ಕೆ ಮಣ್ಣೆರಚುವಂಥವ್ರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಆದರೆ ಜನತಾ ನ್ಯಾಯಾಲಯ ಇದೆಯಲ್ಲ, ಅದಕ್ಕೆ ಕೊಂಡುಕೊಳ್ಳೋರಿದ್ದಾರೆ ದುಡ್ಡು ಕೊಟ್ಟು, ಅಂದರೆ ಎಲೆಕ್ಷನ್ ಜನತಾ ನ್ಯಾಯಾಲಯ ಅಂದರೆ. ಆದರೆ ಆತ್ಮಸಾಕ್ಷಿದೊಂದು ನ್ಯಾಯಾಲಯ ಇದೆಯಲ್ಲ, ಆತ್ಮವಂಚನೆ ಆತ್ಮದ್ರೋಹ ಮಾಡಿಕೊಳ್ಳದೆ ಇವತ್ತು ಹೇಳಲಿಕ್ಕೆ ಇವರೆಲ್ಲ ಸಿದ್ಧರಾಗಿದ್ದಾರಾ? ಹೇಳ್ತಾರಾ ಇದರಲ್ಲಿ ಏನೂ ಇಲ್ಲ ಅಂತೇಳಿ? ಆದರೆ ಇದನ್ನೂ ಹೇಳ್ಕೊಳ್ಳೋರಿದ್ದಾರೆ. ಯಾಕೆ ಅಂತ ಹೇಳಿದರೆ, ನೀವು ನೋಡ್ತಾ ಇದ್ದೀರಲ್ಲ ಇವತ್ತು ಪ್ರಧಾನಿ ಸ್ಥಾನದಲ್ಲಿ ಕೂತ್ಕೊಂಡು ಎಷ್ಟು ಸುಳ್ಳು ಹೇಳ್ತಿದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ಅಂತ. ಇನ್ನು ಕೆಲವರಿದ್ದಾರೆ ಏನು ಪುಂಗಲಿ ಅಂತ ಹೇಳಿ, ಅಂದರೆ ಸುಳ್ಳನ್ನೇ ಪುಂಗುವ ವ್ಯಕ್ತಿಗಳಿದ್ದಾರೆ. ಇಂಥವ್ರಿಗೆ ಅದು ಯಾವುದೂ ಇಲ್ಲ ಬಿಡಿ. ಅಂದರೆ ದೇವರಿದ್ರೆ ತಾನೇ ನಾವು ದೇವರಿಗೆ ಮೋಸ ಮಾಡೋದು ಅನ್ನೋಂಥ ಮಾನಸಿಕತೆಯಲ್ಲಿ ಅವರಿದ್ದಾರೆ. ಅವರು ನಾಸ್ತಿಕರು ಅಲ್ಲ, ಅವರು ದೇವರನ್ನ ಪೂಜೆ ಮಾಡೋರೆ. ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ, ಒಂದು ಡೋಂಬಿತನದ ಪೂಜೆ ಅಂತೀರ, ಆಡಂಬರದ ಪೂಜಾರಿಗಳು. ನಿಮಗೆ ಒಂದು ಹೇಳ್ಬಿಡ್ತೀನಪ್ಪ, ಇದನ್ನ ಭಕ್ತರು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡ್ಕೋಬೇಕು. ನಾನು ಯಾರನ್ನು ಟೀಕೆ ಮಾಡಲಿಕ್ಕೆ ಇಲ್ಲ, ವಾಸ್ತವವನ್ನು ಹೇಳ್ತೀನಿ. ಪೂಜಾರಿಗಳಿದಾರಲ್ಲ, ಅವರು ದೇವರ ಹತ್ರ ಬೇಡಿದಿದ್ರೆ ದೇವರು ಅವನಿಗೆ ದುಡ್ಡು ಕೊಡಬೇಕಾಗಿತ್ತು. ಆದರೆ ಅವರು ಹೆಚ್ಚಿಗೆ ದೇವರನ್ನು ಬೇಡೋದಿಲ್ಲ, ಭಕ್ತರ ಕಡೆ ಕೇಳ್ತಾರೆ. ತಟ್ಟೆ ಇಡೋದೇ ಭಕ್ತರ ಕಡೆ. ನಿಜವಾಗಿ ದೇವರು ಅವನಿಗೆ ಒಳ್ಳೇದು ಕೊಡೋಂಗಿದ್ರೆ ಅವನು ಆ ಕಡೆ ಇಡಬೇಕಾಯ್ತು. ಅವನು ಅಲ್ಲಿ ಇರ್ತಿರ್ಲೇ ಇಲ್ಲ. ಕೊಟ್ಟಿದ್ದನ್ನು ತಗೊಂಡು ಮನೆಗಿದ್ದು ಬಿಡ್ತಿದ್ದ, ಸುಖವಾಗಿರ್ತಿದ್ದ, ನೆಮ್ಮದಿಯಾಗಿರ್ತಿದ್ದ. ಆದರೆ ಭಕ್ತರಿಗೆ ಅಂದರೆ ಇವತ್ತು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಮೋಸ ಮಾಡಿ, ನಂಬಿಸಿ, ವಂಚಿಸಿ, ಅದರ ಮೂಲಕ ತಟ್ಟೆ ಹಿಡಿದು ಅವು ಭಕ್ತರಿಂದ ದೇಣಿಗೆ ತಗೊಂಡು ದೇವರಿಗೆ ಹೆಸರಿಗೆ ದೇಣಿಗೆ ತಗೊಂಡು ದೇವರಿಗೆ ಮೋಸ ಮಾಡಿ ಇವತ್ತು ಚೆಲ್ಲಾಟ ಆಡ್ತಿದ್ದಾರೆ. ಅದಕ್ಕೆ ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡಾಕ್ ಬಿಟ್ಬಿಟ್ಟೆ, ಅವರೇ ನಿನ್ನನ್ನು ಕಲ್ನ ಕಡಿದು ಗುಡಿಯ ಕೂಡಾಕ್ ಬಿಟ್ಬಿಟ್ಟ, ನಿನ್ನ ಹೆಸರನ್ನು ಹೇಳ್ಕೊಂಡೆಷ್ಟು ಪಾಪ ಮಾಡ್ತಾರೆ, ಹಣ್ಣು ಕಾಯಿ ಲಂಚ ಕೊಟ್ಟು ಕ್ಷಮಿಸು ಅಂತಾರೆ. ಈ ಲೆವೆಲಿಗೆ ಬಂದು ನಿಂತಿದೆ. ಹಾಗಾಗಿ ನೋಡಬೇಕು ಯಾವ ರೀತಿ ನ್ಯಾಯ ಸಿಗುತ್ತೆ, ಹೇಗೆ ಸಿಗುತ್ತೆ, ಯೋಚನೆ ಮಾಡಬೇಕಾಗಿದೆ. ಓಕೆ, ಪ್ರಿಯ ವೀಕ್ಷಕರೇ, ಏನು ರಾಮ ಮಂದಿರ ನಿರ್ಮಾಣ ಇದೆಯಲ್ಲ, ಅದಕ್ಕೆ 2 ಸಲನೂ ದೇಣಿಗೆ ಸಂಗ್ರಹ ಆಗಿರುವಂಥದ್ದು ಜನಸಾಮಾನ್ಯರಿಂದ ಅವರು ಜನಸಾಮಾನ್ಯರ ಭಕ್ತಿಯನ್ನು ನಾವು ಅನುಮಾನಿಸೋಕ್ಕಾಗಲ್ಲ. ತುಂಬ ಭಕ್ತಿಯಿಂದ ಅವರ ಭಕ್ತಿ ಭಾವದಿಂದ ಅವರು 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಕೊಟ್ಟಿರುವಂಥದ್ದು. ಅದು 1400 ಕೋಟಿ ಆಗಿರುವಂಥದ್ದು. ಅದಕ್ಕೂ ಲೆಕ್ಕ ಇಲ್ಲ, ಅದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಆಮೇಲೆ ಮತ್ತೆ ಸುಪ್ರೀಂ ಕೋರ್ಟಿಂದ ಆದೇಶ ಬಂದಮೇಲೆ ಮತ್ತೆ ದೇಣಿಗೆ ಸಂಗ್ರಹ ಮಾಡಿಬಿಟ್ಟು ಮತ್ತೆ ರಾಮ ಮಂದಿರ ನಿರ್ಮಾಣ ಮಾಡಿ ಕೋಟಿಗಳು ಕೊಟ್ಟಿರೋರಿದ್ದಾರೆ 2ನೇ ಬಾರಿ. ಅದು ಇಂಪಾರ್ಟೆಂಟ್. ಹಲವಾರು ಸಾವಿರ ಕೋಟಿಗಳಾಗಿದೆ. ಅಂದರೆ ಕಡಿಮೆ ಅಂದ್ರೆ ಒಂದು 10,000 ಕೋಟಿ, ಇನ್ನು ಅದಕ್ಕೂ ಜಾಸ್ತಿ ಆಗಿರುತ್ತೆ. ಯಾಕೆಂದರೆ ಆವಾಗ ದೇಶದಲ್ಲಿ BJP ಸರ್ಕಾರ ಇದ್ದಿದ್ದರಿಂದ ಅವರ MLA MP ಗಳು ತುಂಬ ಕೋಟ್ಯಾಂತರ ರೂಪಾಯಿ ಕೊಟ್ಟಿರುವಂಥದ್ದು. ಸೊ ಇಷ್ಟೆಲ್ಲ ಕೊಟ್ಟು ನಿರ್ಮಾಣ ಮಾಡಿರುವ ರಾಮ ಮಂದಿರದ ದುಡ್ಡು ಈಗ ಕಳ್ತನ ಆಗ್ತಿದೆ. ಅಲ್ಲಿ ಸಾಕಷ್ಟು ಅಕ್ರಮ ನಡೀತಾ ಇದೆ. ಅಂದರೆ ಯಾವ ರೀತಿಯ ಸಂಗ್ರಹ ಮಾಡಿದರು ಅನ್ನೋದನ್ನು ಇಷ್ಟೊತ್ತು ಸರ್ ತುಂಬ ವಿವರಿಸಿದರು. ಇಂತಹ ಜನರ ಭಕ್ತಿಯ ಭಾವನೆಯ ಜೊತೆ ಆಟ ಆಡೋದು ಸರಿ ಇದೆಯಾ ಅನ್ನೋ ಪ್ರಶ್ನೆಯನ್ನು ನಮ್ಮೊಳಗೆ ಕೇಳ್ಕೊಳ್ತಾ ಇವತ್ತಿನ ಈ ಪಾಡ್ಕಾಸ್ಟನ್ನು ಮುಗಿಸೋಣ. ಧನ್ಯವಾದಗಳು. ನಮಸ್ಕಾರ.